ಇವತ್ತು ಸ್ಯಾಮ್ಸಂಗ್ ಅಂದ್ರೆ ನಿಮಗೆ ನೆನಪಾಗೋದು ಮೊಬೈಲ್ಗಳು, ಟಿವಿಗಳು, ಚಿಪ್ಗಳು, ಎಐ ತಂತ್ರಜ್ಞಾನ, ಜಾಗತಿಕ ಇನೋವೇಷನ್ಸ್. ಆದ್ರೆ ನಿಮಗೆ ಗೊತ್ತಾ, ಸ್ಯಾಮ್ಸಂಗ್ ಆರಂಭದಲ್ಲಿ ಮೊಬೈಲ್ಗಳನ್ನ ಮಾರ್ತಾ ಇರಲಿಲ್ಲ, ಟಿವಿಗಳನ್ನ ತಯಾರು ಮಾಡ್ತಾ ಇರಲಿಲ್ಲ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲೂ ಇರಲಿಲ್ಲ. ಒಂದು ಕಾಲದಲ್ಲಿ ಸ್ಯಾಮ್ಸಂಗ್ ಮಾಡ್ತಾ ಇದ್ದ ಕೆಲಸ ನೂಡಲ್ಸ್, ಮೀನು ಮತ್ತು ಒಣ ಆಹಾರ ಪದಾರ್ಥಗಳನ್ನ ಮಾರೋದು. ಇವತ್ತು ಜಗತ್ತಿನ ಟೆಕ್ನಾಲಜಿ ದೈತ್ಯವಾಗಿರುವ ಈ ಕಂಪನಿ ಒಂದು ಸಣ್ಣ ಟ್ರೇಡಿಂಗ್ ಕಂಪನಿಯಾಗಿ ಆರಂಭವಾಯಿತು. ಆ ಕಂಪನಿ ಸ್ಯಾಮ್ಸಂಗ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. 1938ರಲ್ಲಿ ಲೀ ಬ್ಯೂಂಗ್ ಚುಲ್ ದಕ್ಷಿಣ ಕೊರಿಯಾದಲ್ಲಿ ಕೇವಲ 40 ಉದ್ಯೋಗಿಗಳೊಂದಿಗೆ ಒಂದು ಸಣ್ಣ ವ್ಯಾಪಾರವನ್ನ ಆರಂಭಿಸಿದ್ರು. ಮೀನು, ನೂಡಲ್ಸ್, ಒಣಾಹಾರ ಪದಾರ್ಥಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ರು. ಕೆಲವು ವರ್ಷಗಳ ನಂತರ ಯುದ್ಧ ಬಂತು, ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬಿತ್ತು, ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಆಗಿನ ವ್ಯಾಪಾರಿಗಳು ನಿಂತಲ್ಲೇ ನಿಂತು ಬಿಟ್ರು. ಆದರೆ ಲೀ ಇವತ್ತು ಏನ್ ಮಾರಾಟವಾಗ್ತಾ ಇದೆ ಅನ್ನೋದಕ್ಕಿಂತ ನಾಳೆ ಜಗತ್ತಿಗೆ ಏನ್ ಬೇಕಾಗುತ್ತೆ ಅಂತ ಯೋಚಿಸಿದ್ರು. ಆ ಒಂದು ಆಲೋಚನೆ ಸ್ಯಾಮ್ಸಂಗ್ ನ ಭವಿಷ್ಯವನ್ನೇ ಚೇಂಜ್ ಮಾಡ್ತು. ಸ್ಯಾಮ್ಸಂಗ್ ಒಂದೊಂದೇ ಹೆಜ್ಜೆ ಮುಂದೆ ಹಿಡಿತು. ಟೆಕ್ಸ್ಟೈಲ್ಸ್, ಇನ್ಸೂರೆನ್ಸ್, ಕನ್ಸ್ಟ್ರಕ್ಷನ್, ಪ್ರತಿ ಕ್ಷೇತ್ರದಲ್ಲೂ ಅನುಭವ ಗಳಿಸ್ತು. ನಂತರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತು. ಅದೇ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೂ ಕಾಲಿಟ್ಟಿದ್ದು. ಆಗ ಎಲ್ಲರೂ ಜಪಾನ್ ಕಂಪನಿಗಳ ಜೊತೆ ಸ್ಪರ್ಧೆ ಮಾಡ್ತೀರಾ, ಸೋನಿಯನ್ನ ಹೇಗೆ ಎದುರಿಸ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಸ್ಯಾಮ್ಸಂಗ್ ಆತುರ ಪಡಲಿಲ್ಲ, ತಕ್ಷಣದ ಲಾಭಕ್ಕಾಗಿ ಓಡ್ಲಿಲ್ಲ, ಸಂಶೋಧನೆಗೆ ಹೂಡಿಕೆ ಮಾಡ್ತು, ಗುಣಮಟ್ಟಕ್ಕೆ ಆದ್ಯತೆ ನೀಡ್ತು, ದಶಕಗಳ ಕಾಲ ತಾಳ್ಮೆಯಿಂದ ಕೆಲಸ ಮಾಡ್ತು. ನಿಧಾನವಾಗಿ ಟಿವಿಗಳು, ಮೊಬೈಲ್ಗಳು, ಸೆಮಿ ಕಂಡಕ್ಟರ್ಸ್, ಡಿಸ್ಪ್ಲೇ, ಮೆಮೊರಿ ಚಿಪ್ಸ್, ಹೇಗೆ ಪ್ರತಿ ಕ್ಷೇತ್ರದಲ್ಲೂ ಜಾಗತಿಕ ಮುಂದಾಳತ್ವ ವಹಿಸಿತು. ಇವತ್ತು ಸ್ಯಾಮ್ಸಂಗ್ ಇಲ್ಲದೆ ಜಗತ್ತಿನ ಟೆಕ್ನಾಲಜಿ ಉದ್ಯಮವನ್ನ ಊಹಿಸಿಕೊಳ್ಳೋದಕ್ಕೂ ಕಷ್ಟ. ಇವತ್ತು ಸ್ಯಾಮ್ಸಂಗ್ನ ವಾರ್ಷಿಕ ಆದಾಯ ಸುಮಾರು $220 ಬಿಲಿಯನ್ ಹೆಚ್ಚು. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 18.7 ಲಕ್ಷ ಕೋಟಿಗೂ ಅಧಿಕ. ನೆನಪಲ್ಲಿಟ್ಕೊಳ್ಳಿ, ಲಾಂಗ್ ಟರ್ಮ್ ವಿಷನ್ ಅಂದ್ರೆ ಬೇಗ ಶ್ರೀಮಂತರಾಗೋದು ಅಲ್ಲ, ನಿಧಾನವಾಗಿ ಸ್ಥಿರವಾಗಿ ಭವಿಷ್ಯವನ್ನ ಕಟ್ಟೋದು. ಇದೇ ಸ್ಯಾಮ್ಸಂಗ್ ಕಮ್ಬ್ಯಾಕ್ ಮೈಂಡ್ ಸೆಟ್. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.